ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ. ಗುರುಜಿ, ಶಿವಂ ವಾಸ್ತುವಲ್ಲಿ ಹೆಂಗಳೆಯರು ತಿಳ್ಕೊಳ್ಳೇಬೇಕಾದಂತಹ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಈಗ ಮುಂದಿನ ವಿಚಾರಗಳೇನಿದೆ ಗುರುಜಿ? ನೋಡಿ, ಇವತ್ತು ಪ್ರತಿಯೊಬ್ಬ ಹೆಣ್ಣು ಯಾರ್ದಾದ್ರೂ ಮನೆಗೆ ಹೋಗ್ತಾ ಇರತಕ್ಕಂಥ ವಿಚಾರವನ್ನು, ಯಾರಾದರೂ ದೊಡ್ಡ ಹಿರಿಯರಿಗೆ, ಅತ್ತೆ ಮಾವಂದ್ರ ಮನೆಗೆ ಹೋಗಬೇಕಾದ್ರೆ, ದೊಡ್ಡಪ್ಪ ಚಿಕ್ಕಪ್ಪನ ಮನೆಗೆ ಹೋಗಬೇಕಾದ್ರೆ, ಸಂಬಂಧಿಗಳ ಮನೆಗೆ ಹೋದರೆ ನಾವುಗಳು ವಸ್ತ್ರಾಭರಣಗಳನ್ನು ಯಾವ ರೀತಿ ಹಾಕ್ಕೊಂಡು ಹೋಗಬೇಕು ಅನ್ನೋದು ಪದ್ಧತಿ, ವಾಡಿಕೆ. ನೀವೆಲ್ಲ ಮದುವೆಗಳನ್ನು ಮಾಡಬೇಕಾದ್ರೆ ಪ್ರತಿಯೊಂದು ಹೊಸ ಗಂಡು ಹೆಣ್ಣಿದ್ರೆ ದಯವಿಟ್ಟು ಇನ್ನು ಮೇಲೆ ಇವತ್ತಿಂದ ಹೇಳ್ತಾ ಇದ್ದೀನಿ, ಹೊಸದಾಗಿ ನೂತನವಾಗಿ ಮದುವೆ ಮಾಡತಕ್ಕಂಥ ಯಾವುದೇ ಹೊಸ ಗಂಡ ಹೆಣ್ಣು ಅಂದರೆ ಗಂಡ ಹೆಂಡತಿ ಆಗಿದ ಮೇಲೆ ಒಂದು ಗಂಡು ಹೆಣ್ಣು ಯಾವ ಕಾಲಕ್ಕೂ 48 ದಿವಸ ಅಂದರೆ ಮಂಡಲ ಕಾಲದಲ್ಲಿ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಮಾಂಸಾಹಾರಗಳನ್ನು ಸ್ವೀಕರಿಸ್ಕೂಡ್ದು. ಇದು ನಿಜವಾಗ್ಲೂ ವಿಶೇಷವಾಗಿರ್ತಕ್ಕಂಥ ಕಡಿವಾಣ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹಾಕಿರ್ತಕ್ಕಂಥ ಏನಂದರೆ ಒಂದು ಬಾರ್ ಕೋಡ್ ಹಾಕ್ದಂಗೆ, ಲಕ್ಷ್ಮಣ ರೇಖೆ ಎಳೆದಾಗೆ. ಏನಕ್ಕೆ ಅಂದರೆ ಪ್ರತಿಯೊಬ್ಬನೂ ತಿಳ್ಕೋಬೇಕು, ಯಾವುದಾದ್ರೂ ನೆಂಟರ ಮನೆಗೆ ಹೊಸದಾಗಿ ಬಂದಿರತಕ್ಕಂಥ ಹಸಿ ಮೈ ಅಂತ ಕರಿತೀವಿ, ಅವ್ರುಗಳಿಗೆ ಇನ್ನೂ ಕಂಕಣವನ್ನು ಕಟ್ಟಿರ್ತಕ್ಕಂಥದ್ದು 48 ದಿವಸಗಳ ಕಾಲ. ಇವತ್ತೇನು ಅಂದರೆ ಫ್ಯಾಷನ್. ಮದುವೆ ಆದ ಮೇಲೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ರಿಸೆಪ್ಷನ್ ಮಾಡಬೇಕೇ ಹೊರತು ರಿಸೆಪ್ಷನ್ ಮಾಡಿದ ಮೇಲೆ ಮದುವೆ ಮಾಡಿದ್ರಿ ಜೀವನದಲ್ಲಿ ಸರಿಯಾದ ಮಕ್ಕಳು ಹುಟ್ಟೋದಿಲ್ಲ. ಇನ್ನು ಮುಂದಕ್ಕಂತೂ ಎಷ್ಟೋ ಜನಕ್ಕೆ ಕುರುಡು ಪ್ರಾಣಿಗಳು ಅಂದರೆ ಮಕ್ಕಳು ಆಗಿರ್ತಕ್ಕಂಥವ್ರು ಇವತ್ತು ಮಾಧ್ಯಮಗಳಲ್ಲಿ ನೋಡ್ಬೋದು, ಕಣ್ಣುಗಳಿಲ್ಲದೆ ಇರತಕ್ಕಂಥ ವಿಚಾರಗಳು. ನೀವು ಮಾಡಿರ್ತಕ್ಕಂಥದ್ದು ಏನೋ ಎತ್ತ ಅಂತ ಗೊತ್ತಿರಲ್ಲ. ಯಾವತ್ತು ಗಂಡು ಹೆಣ್ಣು ರಿಸೆಪ್ಷನ್ಗೆ ನಿಂತ್ಕೊತೀರಾ ಅಂತ ಇಟ್ಕೊಳ್ಳಿ. ಆ ರಿಸೆಪ್ಷನ್ಗೆ ನಿಂತ್ಕೋಬೇಕಾದ್ರೆ ನೇರವಾಗಿ ನಿಂತ್ಕೊಂಡಿರ್ತಕ್ಕಂಥ ರಾಹು ಕೇತು, ಬಲಗಾಲು ಎಡಗಾಲು, ರಾಹು ಕೇತು, ಅರ್ಥ ಆಯ್ತಾ? ಇಬ್ರಿಗೂ ಇರ್ತೀರ. ಇನ್ನೂ ಮದುವೆನೇ ಆಗಿರಲ್ಲ. ಆ ಮದುವೆ ಆಗದೆ ಇನ್ನೂ ಅವಳು ಹೆಂಡತಿನೇ ಅಲ್ಲ, ಧರ್ಮ ಪತ್ನಿನೂ ಅಲ್ಲ, ಪಕ್ಕದಲ್ಲಿ ನಿಂತಿರ್ತೀರ. ಯಾರೋ ಪರಪುರುಷನ ಲೆಕ್ಕನೇ ನೀವು. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ನೀವೇನೇ ಮಾಡಿದರೆ, ಎಂಗೇಜ್ಮೆಂಟ್ ಮಾಡಿರಲಿ ಮುಟ್ಲಿ, ಯಾವ ಕಾಲಕ್ಕೂ ಮಾಂಗಲ್ಯ ಧಾರಣೆ ಮಾಡಿದಾಗ ಸುಮುಹೂರ್ತ ಸಾವಧಾನ ಅಂತ ಅಕ್ಷತೆ ಬಿದ್ದ ಮೇಲೆ ಇವರಿಬ್ಬರ ಬಾಂಧವ್ಯ ಗಂಡ ಹೆಂಡತಿ. ತದನಂತರ ಯಾವತ್ತು ಅರ್ಥಾಕ್ಷತೆಯನ್ನು ಸಾಯಂಕಾಲದಲ್ಲೋ ಮಧ್ಯಾಹ್ನದ ಮೇಲೋ ಪ್ರಾರಂಭಿಸ್ಬಿಡ್ತಾರೆ. ಈಗೆಲ್ಲ ಏನು ಮಾಡಿದ್ದಾರೆ, ಭಾಳ ಜನ, ಎಷ್ಟೋ ಜನ ಶೆಟ್ರೆಲ್ಲ ಏನು ಮಾಡಿದ್ರು, ಇವತ್ತಿನ ದಿವಸ ಪರಿಪೂರ್ಣವಾಗಿ ಪ್ರತಿಯೊಬ್ಬ ಮನುಷ್ಯ ಚೌಲ್ಟ್ರಿ ಬಾಡಿಗೆ ಉಳಿಸೋಕ್ಕೋಸ್ಕರ ಇವತ್ತಿದೆ ರೀ, ನಾಳೆ ಸಾಯಂಕಾಲ ಖಾಲಿ ಆಗ್ಬಿಡುತ್ತೆ, ಇವತ್ತು ರಿಸೆಪ್ಷನ್ ಇಟ್ಕೊಂಬಿಡೋಣ, ನಾಳೆ ಬೆಳಗ್ಗೆ ಉಳಿಸೋಕ್ಕೋಸ್ಕರ. ಅಕಸ್ಮಾತ್ ಇಲ್ಲದೆ ಇದ್ದರೆ ಯಾವ ತಿಳ್ಕೊಳ್ಳಿ, ವರೋಪಚಾರ, ವಧುವರ್ಣ ಅನ್ವೇಷಣೆ ಆದಮೇಲೆ ವರೋಪಚಾರ ವರದು ಬರ್ತಾ ಇದ್ದಾನೆ, ಅವನಿಗೆ ವರೋಪಚಾರವನ್ನು ಪೂಜೆ ಮಾಡಬೇಕು. ಇವತ್ತು ಬಂದಿದ್ದೀರಾ, ಭಾಳ ಸಂತೋಷ ಅಂತ ಎಲ್ಲ ಒಳಗಡೆ ಸ್ವಾಗತ ಮಾಡಿ ಅವತ್ತು ಬರೀ ರೆಸ್ಟು. ನೆಕ್ಸ್ಟ್ ಡೇ ಬೆಳಗ್ಗೆ ಮದುವೆ, ತದನಂತರ ಮದುವೆ ಆದಮೇಲೆ ಸಾಯಂಕಾಲ ರಿಸೆಪ್ಷನ್. ಇವತ್ತವರೆಗೂ ನೋಡಿ, ಯಾರು ಮದುವೆ ಆಗಿದ್ದಾರೋ ಆಮೇಲೆ ರಿಸೆಪ್ಷನ್ ಇಟ್ಕೊಂಡಿದ್ದಾರೋ ಜೀವನ ಇವತ್ತಲ್ಲ ಎಂದೆಂದಿಗೂ ಸುಖವಾಗಿದೆ. ಬೆಳಗ್ಗೆ ಜಗಳ ಮಾಡಿದ್ರು ಸಾಯಂಕಾಲ ಸರೋಗಿರ್ತಾರೆ. ಆದರೆ ರಾಹು ಕೇತುಗಳು ಮದುವೆ ಆಗೋಕ್ಕೆ ಮೊದಲೇ ರಿಸೆಪ್ಷನ್ ಮಾಡ್ಕೊಂಡಿರೋ ಹಣೆ ಬರ ನೋಡಿ, ಅವತ್ತಲ್ಲ ಇವತ್ತಲ್ಲ ಎಂದೆಂದಿಗೂ ಅಷ್ಟೇ ಅವ್ರಿಗೆ ಅಷ್ಟೂ ಜನ ಕ್ಯೂ ಅಲ್ಲಿ ನಿಂತಿರ್ತಾರಲ್ಲ, ಸಾಲಾಗಿ ರಿಸೆಪ್ಷನ್ ಕೌಂಟ್ರಿಗೆ ಪ್ರತಿಯೊಬ್ಬನು ಕ್ಯೂ ಅಲ್ಲಿ ನಿಂತಿರ್ತಾನೆ. ಮೊದಲಾದರೆ ಬಂದು ಚೆನ್ನಾಗಿದೆಪ್ಪ ಗಂಡ ಹೆಂಡತಿ, ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗಲಿ, ಮೊದಲು ಹೋಗಿ ದೊಡ್ಡವ್ರನ್ನ ಆಶೀರ್ವಾದ ತೊಗೊಂಡ್ಬರ್ತಾಯಿದ್ರು. ಅದಾದ ಮೇಲೆ ಎಲ್ಲ ಹಿರಿಯರಿಗೆ ನಿಮ್ಮನೆ ಕುಟುಂಬದವ್ರು ನಮಸ್ಕಾರ ಮಾಡ್ತಿದ್ರು. ಈಗ ಕ್ಯೂ ಅಲ್ಲಿ ನಿಂತ್ಕೊಂಡು ಹೂ ಬೊಕೆ, ಆ ಬೊಕೆ ಕೊಟ್ಟಿರಾಗ ಇನ್ವಿಟೇಷನಲ್ಲಿ ಹಾಕಿರೋದೇನು ಅಂದರೆ ನೋ ಗಿಫ್ಟ್ಸ್ ಪ್ಲೀಸ್ ಅಂತ ಕೆಲವ್ರು ಹಾಕ್ತಾರೆ. ಅಂದರೆ ಜ್ಞಾಪಿಸ್ತಾ ಇದ್ದಾರೆ, ಗಿಫ್ಟ್ ತೊಗೊಂಬನ್ನಿ ಅಂತ ಅರ್ಥ. ಇಂಡೈರೆಕ್ಟಾಗಿ ಹಾಕಬೇಕಾದ್ರೆ ಬೇಡ ಅಂತ ಸುಮ್ಮನೆ ಇರ್ಬೋದಾಗಿತ್ತು. ನೋ ಗಿಫ್ಟ್ ಪ್ಲೀಸ್ ಅಂದರೆ ಗಿಫ್ಟ್ ತೊಗೊಂಬರಬೇಡ, ಮರಿಬೇಡ, ಜ್ಞಾಪಕ ತೊಗೊಂಬ ಅಂತ. ಈ ಕಾಲದಲ್ಲಿ ದೊಡ್ಡ ಗಿಫ್ಟ್ ಬರುತ್ತೆ, ಸಣ್ಣ ಗಿಫ್ಟ್ ಬರುತ್ತೆ. ಎಷ್ಟು ಲಕ್ಷಾಂತರ ಖರ್ಚು ಮಾಡಿದ್ರು, ಮದುವೆ ಮಾಡಿದ್ರು, ಇವತ್ತು ದಿವಸ ಏನಾಗುತ್ತೆ, 1 ತಿಂಗಳು 2 ತಿಂಗಳು 3 ತಿಂಗಳು ಅಡ್ಜಸ್ಟ್ ಆದರೆ ಅವ್ನು ಫಾರಿನ್ಗೆ ಹೋದವನಲ್ಲೇ, ಇವಳು ಇಲ್ಲೇ ಸೆಟ್ಲು, ವಾಪಸ್ ಕರೆಸ್ಕೊಳ್ಳಲ್ಲ, ನನಗೇನೋ ಇಷ್ಟವಿಲ್ಲ ಅಂತಾರೆ. ಏನಕ್ಕೋ ಏನೋ ಯಾವೋ ರೀತಿ ದೋಷಗಳು ಏನಾಗುತ್ತೆ, ಹೀಗೆ ನಿಂತಿರೋರು ರಿಸೆಪ್ಷನ್ ಫಸ್ಟ್ ಮಾಡ್ಕೊಂಡವ್ರಿಗೆ ಹಣೆ ಬರ ಇಷ್ಟೇ ಬರೆದಿಟ್ಕೊಂಬಿಡಿ, ಎಲ್ಲೇ ಹೋಗಿ ನೋಡ್ಕೊಂಬನಿ. 80% ಆಫ್ ದಿ ಮ್ಯಾರೇಜ್ ಇವತ್ತಿನ ದಿವಸ ಡೈವರ್ಸ್ಗಳಿಗೆ ಬಂದಿರತಕ್ಕಂಥ ವಿಚಾರಗಳು ನೀವು ಮಾಡೋ ತಪ್ಪಿಗೋಸ್ಕರ. ಎಲ್ಲೋ ಭಗವಂತನ ದಯೆ, ಎಲ್ಲೋ ಭಗವಂತನ ಅನುಗ್ರಹದಿಂದ, ಎಷ್ಟೋ ಪುಣ್ಯವಂತರಾಗಿರ್ತಕ್ಕಂಥ ತಂದೆ ತಾಯಿ ಮಾಡಿರ್ತಕ್ಕಂಥ ಪೂಜಾ ಫಲದಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ಕೆಲವೊಂದು ತಪ್ಪಿಸ್ಕೊಂಡಿರ್ತಕ್ಕಂಥ ಅವಕಾಶ ಭಗವತಿ ಬೇರೆ ರೀತಿಯಲ್ಲಿ ಒಂದು ತೊಂದರೆಗಳು ಕೊಟ್ಟಿರೋದು. ಆದರೆ ರಿಸೆಪ್ಷನ್ಗಳನ್ನು ಶುಕ್ರವಾರ ಹೇಳ್ತಾ ಇದ್ದೀನಿ, ಯಾವ ಕಾಲಕ್ಕೂ ಮನೆ ಹೆಣ್ಣುಮಕ್ಕಳನ್ನ ಶುಕ್ರವಾರ ಕಳಿಸ್ಬಾರ್ದು, ಮಂಗಳವಾರ ಕಳಿಸ್ಬಾರ್ದು, ಬುಧವಾರ ಕಳಿಸ್ಬಾರ್ದು. ಅಂದರೆ ನಿಮ್ಮ ಮನೆ ಹೆಣ್ಣುಮಕ್ಕಳನ್ನ ಮದುವೆ ಮಾಡಿ ಮುಹೂರ್ತ ಮಾಡಿ ಯಾವತ್ತು ಮಾಂಗಲ್ಯವನ್ನು ಕಟ್ಟಿ ಆವತ್ತಿನ ದಿವಸ ಮತ್ತೆ ಗಂಡನ ವಾಪಸ್ ಕರ್ಕೊಂಡು ಬಂದ್ಬಿಟ್ಟು ಅಳಿಯಂದ್ರನ್ನ ಮನೇಲೇ ಇಟ್ಕೊಂಡು ನಾವು ಪ್ರಸ್ಥ ಅಂತ ಏನು ಮುಹೂರ್ತ ಇಡ್ತೀರಾ ಅದನ್ನು ನಿಮ್ಮನೇಲೇ ಇಟ್ಕೋಬೇಕು. ಕೆಲವರು ಏನು ಮಾಡ್ತಾರೆ, ಹನಿಮೂನ್ ಕಳಿಸ್ತಾ ಇದ್ದೀನಿ ಅಂತಾನೆ. ಆದ್ಯಾರ್ದೋ ದರಿದ್ರ ಬೆಡ್ಡು, ಎಲ್ಲೋ ಇರತಕ್ಕಂಥ ಜಾತ್ರೆ, ಅಲ್ಲಿ ಹೋಗಿರ್ತಕ್ಕಂಥ ದೋಷ ನಿಮಗೆ ಗೊತ್ತಿರಲ್ಲ. ಹಲ್ಲಿಗಳು ಪ್ರಾಣಿಗಳು ಏನೇನೋ ಓಡಾಡಿರ್ತವೆ, ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಅಲ್ಲಿ ಮಾಡಿರತಕ್ಕಂಥ ತಪ್ಪು ಯಾವ ಸಮಯದಲ್ಲಿ ಸೇರ್ತಿರೋ, ಯಾವ ಜಾಗದಲ್ಲಿ ಸೇರ್ತಿರೋ, ಯಾವ ಗ್ರಹ ಕಾಟದಲ್ಲಿ ಸೇರ್ತಿರೋ ನೀವು ಅನುಭವಿಸೋದು
ಶತಸಿದ್ಧ. ಆದರೆ ನೀವು ಮುಹೂರ್ತ ಅಂತ ಏನಕ್ಕೆ ಇಡ್ತೀವಿ ಅಂದರೆ ಮನೆ ಒಳಗಿಟ್ಟಿರೋದನ್ನು ಗಂಡ ಹೆಂಡತಿ ಸೇರ್ತಕ್ಕಂಥ ಬಾಂಧವ್ಯವನ್ನು ಇಂಥ ಮುಹೂರ್ತದಲ್ಲಿ ಇವರು ಸೇರಬೇಕು. ಇಂಥದ್ರಲ್ಲಿ ಯಾವ ಕಾಲಕ್ಕೂ ಅತ್ತೆ ಮನೇಲಿ ಗಂಡ ಆದವನೋ ಅತ್ತೆ ಮನೇಲಿ ಅವ್ರ ಕರನ ಪ್ರಸ್ತವನ್ನು ಇಟ್ಟು ಮುಹೂರ್ತವನ್ನು ಇಡ್ತಾಯಿದ್ರು. ಈಗೆಲ್ಲ ಅದೆಲ್ಲ ಇಲ್ಲ, ಸಿಸ್ಟಮೇ ಇಲ್ಲ. ಅದಕ್ಕೆ ನಿಮಗೆಲ್ಲ ಯಾರಿಗೂ ಸರಿಯಾಗಿ ಮಕ್ಕಳು ಹುಟ್ಟಲ್ಲ, ಕೈ ಕಾಲು ನೆಟ್ಟಿಗಿರಲ್ಲ, ಇಲ್ಲ ಮಕ್ಕಳು ಮಂದ ಬುದ್ಧಿಗಳೇ. ಇವಳಿಗೆ ಅಕಸ್ಮಾತ್ ಗರ್ಭಿಣಿ ಸ್ತ್ರೀ ಆಪರೇಷನ್ನೇ ಮಾಡಿರ್ತಾರೆ, ಮಗು ಅಟ್ಯಾಚ್ ಆಗಿರ್ತಕ್ಕಂಥದ್ದು, ಡಿಟ್ಯಾಚ್ ಮಾಡೋಕ್ಕೆ ಬಹಳ ಕಷ್ಟ ಆಗಿರೋದು, ಯಾವ ಕಾಲಕ್ಕೂ ಮಕ್ಕಳಿಗೆ ಮಂದ ಬುದ್ಧಿಯಲ್ಲಿ ನೀರು ಜಾಸ್ತಿ ಆಗಿ ಮೆದುಳಲ್ಲಿ ಪೆದ್ಮುಂಡೆ ಥರ ಹುಟ್ಟಿರೋದು, ಇದೆಲ್ಲ ಏನಕ್ಕಾಗತ್ತೆ? ನೀವು ಮಾಡಿರೋ ತಪ್ಪಲ್ಲಿ. ಅದಕ್ಕೆ ದೇವ್ರನ್ನ ಯಾವತ್ತು ಎಷ್ಟೋ ಜನ ನೋಡ್ರಿ ಎಷ್ಟು ಪೂಜೆ ಪುನಸ್ಕಾರ ಮಾಡಿದೆ, ದೇವ್ರು ಹಿಂಗೆ ಅನ್ಯಾಯ ಮಾಡಿಬಿಟ್ಟ, ದೇವ್ರೇನು ಅನ್ಯಾಯ ಮಾಡಿಲ್ಲ, ಮಾಡ್ಕೊಂಡ್ರೋ ತಪ್ಪು ನೀವು. ರಿಸೆಪ್ಷನ್ ಯಾವ ಕಾಲಕ್ಕೂ ಮೊದಲು ಇಟ್ಕೋಬೇಡಿ, ಯಾವ ಕಾಲಕ್ಕೂ ಮದುವೆ ಮುಹೂರ್ತವನ್ನು ಫಸ್ಟ್ ಇಟ್ಕೋಬೇಕು, ತದನಂತರ ರಿಸೆಪ್ಷನ್ ಮಾಡಬೇಕು. ಇದನ್ನು ಎಷ್ಟೋ ಸಲ ಬಡ್ಕೊಂಡಿದ್ದೀನಿ, ಎಷ್ಟೋ ವಿಶೇಷವಾಗಿ ಹೇಳಿದ್ರು ಕೆಲವರು ಮಾತ್ರ ಆಚರಿಸ್ತಾರೆ. ಇವತ್ತು ಇನ್ನು ಮೇಲೆ ಕೇಳಿದ್ರೆ ಕೇಳ್ತಾ ಇರಿ, ಇಲ್ಲದ್ರೆ ನಿಮ್ಮ ಹಣೆ ಬರ ಅನುಭವಿಸೋದು ಗ್ಯಾರಂಟಿ. ಬರೆದಿಟ್ಕೊಂಬಿಡಿ. ಶುಕ್ರವಾರ ದಿವಸ ಲಕ್ಷ್ಮೀ ಕೃಪಾ ಕಟಾಕ್ಷದಲ್ಲಿ ಗೌರಿ ಪೂಜೆ ಅಂತ ಮದುವೆಗೆ ಮೊದಲು ಮಾಡಿಸ್ಬೇಕು. ಅದಕ್ಕೆ ಇವತ್ತು ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳ್ಸೋಕ್ಕೆ ಮೊದಲು ಮನೆ ಮುಂದೆ ಚಪ್ರ ಹಾಕ್ತೀವಿ. ಆ ಚಪ್ರವನ್ನು ಹಾಕಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, 16 ಡೇಸ್, 16 ದಿವಸ, 32 ದಿವಸ, 54 ದಿವಸ, 48 ದಿವಸ ಅಂತ ಒಂದು ಮಂಡಲ, ಅಲ್ಲಿವರೆಗೂ ಚಪ್ರ ಬಿಚ್ಚಬಾರ್ದು. ಚಪ್ರ ಹಾಕಕ್ಕೆ ಮೊದಲು ದೇವ್ರ ಮೂಲೆಯಲ್ಲಿ ಪೂಜೆ ಮಾಡಿ ವಿಶೇಷವಾಗಿ ಹಾಲನ್ನು ಹಾಕಿ ವಿಶೇಷವಾಗಿ ಸ್ಮರಣೆ ಮಾಡ್ಕೋಬೇಕು. ಕೃಷ್ಣ ರಹಸ್ಯದಲ್ಲೂ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಸತ್ಯಭಾಮನ ಕಟ್ಕೊಳ್ಳೋಕೆ ಮೊದಲು ರುಕ್ಮಿಣಿನ ಕೇಳ್ತಾನೆ ಕೃಷ್ಣ, ಇನ್ನೊಂದು ಮದುವೆ ಮಾಡ್ಕೊತಾ ಇದ್ದೀನಿ, ಗ್ಯಾರಂಟಿ ನೀನು ಒಪ್ಕೊಯ್ಕೊಂಡ್ರೆ ಮಾತ್ರ ಅಂತ. ಪರಮಾತ್ಮ ನೀನು ಇಬ್ಬರ ಹೆಂಡತಿಯರು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅಂದರೆ ಸಾಕ್ಷಾತ್ ವಕ್ಷಸ್ಥಳದಲ್ಲಿರತಕ್ಕಂಥ ಶ್ರೀದೇವಿ ಭೂದೇವಿ ಇಬ್ಬರು ನಾವಿಬ್ಬರೇ ಆಗಿದ್ದರಿಂದ ಅಂದರೆ ಅರ್ಥ ಅವನಿಗಿಬ್ಬರು ಹೆಂಡತಿಯರು ಅಂತಲ್ಲ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಭಗವಂತ ಜ್ಞಾನಮುದ್ರೆಯಲ್ಲಿ ಒಂದು ಬ್ರಹ್ಮ ಸ್ಥಿರವಾಗಿರೋದು, ಒಂದು ಮಾಯೆ ಯಾವತ್ತು ಲೌಕಿಕವಾಗಿರೋದು. ಅದಕ್ಕೆ ಸ್ಥಿರವಾಗಿರ್ತಕ್ಕಂಥ ಜೀವನ ರುಕ್ಮಿಣಿ ಸತ್ಯಭಾಮದಲ್ಲಿ ಏನು ಅಂದರೆ ರುಕ್ಮಿಣಿ ದೈವಭಕ್ತಿ ಹೊಂದಲು, ವಿಶೇಷವಾಗಿ ಸತ್ಯಭಾಮ ಆಡಂಬರವನ್ನು ತೋರಿಸಿದ್ಲು. ಜಗತ್ತಲ್ಲಿ ಎರಡೂ ತೋರಿಸ್ತಾನೆ ಭಗವಂತ, ಇದು ಬೇಕಾ ಅದು ಬೇಕಾ ಅಂತ ಆರಿಸ್ಕೋಬೇಕಾದವರು ನೀವು. ಕಾಯ್ತಾ ಕೂತ್ಕೊಳ್ಳಿ, ಆರಿಸ್ಕೊಂತಿರೋ ಬಿಡ್ತಿರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಗುರುಜಿ, ಮದುವೆ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ಮುಖ್ಯವಾದಂತಹ ಅಂಶ. ಆ ಮದುವೆಯನ್ನು ಯಾವ ರೀತಿ ನೀತಿಬದ್ಧವಾಗಿ ಮಾಡ್ಕೊಳ್ಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ಈಗ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.